ನಮಸ್ಕಾರ ಸ್ನೇಹಿತರೆ, ಇದು ಅರಿವು ಕನ್ನಡ ಅಕಾಡೆಮಿ. ನಾವು ಇವತ್ತಿನ ಪ್ರಮುಖ ವಿಷಯವನ್ನು ಚರ್ಚಿಸೋಣ. ಇವತ್ತಿನ ವಿಷಯವೇನೆಂದರೆ ಭಾರತದ ರಾಷ್ಟ್ರಪತಿಗಳ ಕಾರ್ಯಾಂಗೀಯ ಅಧಿಕಾರಗಳು. ಕೇಂದ್ರ ಕಾರ್ಯಾಂಗದ ಸಾಂವಿಧಾನಿಕ ಮುಖ್ಯಸ್ಥರ ಅಧಿಕಾರ ಮತ್ತು ಕಾರ್ಯಗಳ ಒಂದು ಸಮಗ್ರ ನೋಟವನ್ನು ನೋಡೋಣ ಬನ್ನಿ. ವಿಧಿ 53. ರಾಷ್ಟ್ರಪತಿಗಳು ಕಾರ್ಯಾಂಗದ ಮುಖ್ಯಸ್ಥರಾಗಿರುತ್ತಾರೆ. ಭಾರತದ ಸಂವಿಧಾನದ ವಿಧಿ 53ರ ಪ್ರಕಾರ ಕೇಂದ್ರದ ಎಲ್ಲ ಕಾರ್ಯಾಂಗೀಯ ಅಧಿಕಾರಗಳು ರಾಷ್ಟ್ರಪತಿಗಳಲ್ಲೇ ನಿಹಿತವಾಗಿವೆ ಮತ್ತು ಅವರು ಈ ಅಧಿಕಾರಗಳನ್ನು ನೇರವಾಗಿ ಅಥವಾ ಅಧೀನ ಅಧಿಕಾರಿಗಳ ಮೂಲಕ ಚಲಾಯಿಸುತ್ತಾರೆ. ಅವರು ಭಾರತದ ರಕ್ಷಣಾ ಪಡೆಗಳ ಸರ್ವೋಚ್ಚ ದಂಡನಾಯಕರಾಗಿದ್ದಾರೆ. ರಾಷ್ಟ್ರಪತಿಗಳ ಹೆಸರಿನಲ್ಲಿಯೇ ಆಡಳಿತ. ವಿಧಿ 77ರ ಮಹತ್ವ. ಭಾರತದ ಎಲ್ಲ ಕಾರ್ಯಾಂಗೀಯ ನಿರ್ಧಾರಗಳನ್ನು ಔಪಚಾರಿಕವಾಗಿ ರಾಷ್ಟ್ರಪತಿಗಳ ಹೆಸರಿನಲ್ಲೇ ನಡೆಯುತ್ತವೆ. ಪ್ರಮುಖವಾಗಿ ಭಾರತದ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ನೇಮಕವನ್ನು ಮಾಡುತ್ತಾರೆ. ಲೋಕಸಭೆಯಲ್ಲಿ ಬಹುಮತ ಹೊಂದಿದ ಪಕ್ಷದ ನಾಯಕನನ್ನು ಪ್ರಧಾನಿಯನ್ನಾಗಿ ನೇಮಿಸುತ್ತಾರೆ. ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ಇತರ ಮಂತ್ರಿಗಳನ್ನು ಕೂಡ ನೇಮಕ ಮಾಡುತ್ತಾರೆ. ಮಂತ್ರಿಮಂಡಲದ ಸಲಹೆ ಮತ್ತು ನೆರವನ್ನು ರಾಷ್ಟ್ರಪತಿಗಳು ಕಾರ್ಯನಿರ್ವಹಣೆಯಲ್ಲಿ ಬಳಸಿಕೊಳ್ಳುತ್ತಾರೆ. ಪ್ರಮುಖ ಸಾಂವಿಧಾನಿಕ ನೇಮಕಾತಿಗಳು. ಭಾರತದ ಅಟಾರ್ನಿ ಜನರಲ್ ಭಾರತ ಸರ್ಕಾರದ ಮುಖ್ಯ ಕಾನೂನು ಸಲಹೆಗಾರರಾಗಿ ಭಾರತದ ಅಟಾರ್ನಿ ಜನರಲ್ರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ವಿಧಿ 76. ವಿಧಿ 76 ಭಾರತದ ಅಟಾರ್ನಿ ಜನರಲ್ರ ನೇಮಕ. ವಿಧಿ 148 ಮಹಾಲೆಕ್ಕ ಪರಿಶೋಧಕರ ನೇಮಕ. ಸಿಎಜಿ ಕಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಸಾರ್ವಜನಿಕ ಹಣಕಾಸಿನ ಮೇಲ್ವಿಚಾರಕರ ನೇಮಕ ಮಾಡುತ್ತಾರೆ. ವಿಧಿ 148 ಭಾರತದ ಮುಖ್ಯ ಚುನಾವಣಾ ಆಯುಕ್ತರ ನೇಮಕ. ಭಾರತದ ಮುಖ್ಯ ಚುನಾವಣಾ ಆಯುಕ್ತರ ನೇಮಕ. ವಿಧಿ 324 ದೇಶದ ಚುನಾವಣಾ ಪ್ರಕ್ರಿಯೆಯ ಮುಖ್ಯಸ್ಥರು ಇವರಾಗಿರುತ್ತಾರೆ. ಯುಪಿಎಸ್ಸಿ ಅಧ್ಯಕ್ಷರ ನೇಮಕ. ಯುಪಿಎಸ್ಸಿ ಅಧ್ಯಕ್ಷರ ನೇಮಕ. ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ನೇಮಕ. ರಾಜ್ಯಪಾಲರು ಮತ್ತು ನ್ಯಾಯಾಂಗ. ರಾಜ್ಯಗಳ ರಾಜ್ಯಪಾಲರು. ರಾಷ್ಟ್ರಪತಿಗಳು ಪ್ರತಿಯೊಂದು ರಾಜ್ಯಕ್ಕೂ ರಾಜ್ಯಪಾಲರನ್ನು ನೇಮಿಸುತ್ತಾರೆ. ರಾಜ್ಯಪಾಲರು ರಾಷ್ಟ್ರಪತಿಗಳ ವಿಶ್ವಾಸವಿರುವವರೆಗೂ ಅಧಿಕಾರದಲ್ಲಿರುತ್ತಾರೆ. ನ್ಯಾಯಾಧೀಶರ ನೇಮಕ. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಹಾಗೂ ಇತರ ನ್ಯಾಯಾಧೀಶರನ್ನು ರಾಷ್ಟ್ರಪತಿಗಳೇ ನೇಮಿಸುತ್ತಾರೆ. ಸಾಮಾಜಿಕ ಕಲ್ಯಾಣ ಆಯೋಗಗಳು. ಪ್ರಮುಖ ಆಯೋಗಗಳ ಮುಖ್ಯಸ್ಥರನ್ನು ರಾಷ್ಟ್ರಪತಿಗಳೇ ನೇಮಕ ಮಾಡುತ್ತಾರೆ. ಅದರಲ್ಲಿ ಪ್ರಮುಖವೆಂದರೆ ಎಸ್ಸಿ ಆಯೋಗ, ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ, ಎಸ್ಟಿ ಆಯೋಗ, ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ, ಒಬಿಸಿ ಆಯೋಗ, ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಆಯೋಗ. ಈ ವರ್ಗಗಳ ಸ್ಥಿತಿಗತಿಗಳ ತನಿಖೆ ಮಾಡಲು ಆಯೋಗಗಳನ್ನು ನೇಮಿಸುವ ಅಧಿಕಾರ ರಾಷ್ಟ್ರಪತಿಗೆ ಇದೆ. ಸಹಕಾರ ಮತ್ತು ಹಣಕಾಸು. ಅಂತರರಾಜ್ಯ ಮಂಡಳಿ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಉತ್ತಮ ಸಂಬಂಧ ಮತ್ತು ಸಹಕಾರವನ್ನು ಬೆಳೆಸಲು ರಾಷ್ಟ್ರಪತಿಗಳು ಅಂತರರಾಜ್ಯ ಮಂಡಳಿಯನ್ನು ನೇಮಿಸುತ್ತಾರೆ. ವಿಧಿ 263ರ ಪ್ರಕಾರ ಇದು ಆಗುತ್ತದೆ. ಹಣಕಾಸು ಆಯೋಗ. ಪ್ರತಿ 5 ವರ್ಷಕ್ಕೊಮ್ಮೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತೆರಿಗೆ ಹಂಚಿಕೆಯನ್ನು ಶಿಫಾರಸು ಮಾಡಲು ಹಣಕಾಸು ಆಯೋಗವನ್ನು ನೇಮಿಸುತ್ತಾರೆ. ವಿಧಿ 280. ವಿಧಿ 280 ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತ. ಕೇಂದ್ರಾಡಳಿತ ಪ್ರದೇಶಗಳನ್ನು ರಾಷ್ಟ್ರಪತಿಗಳು ತಾವು ನೇಮಿಸಿದ ಆಡಳಿತಾಧಿಕಾರಿಗಳ ಮೂಲಕ ಅಥವಾ ಲೆಫ್ಟಿನೆಂಟ್ ಗವರ್ನರ್ಗಳ ಮೂಲಕ ಮಾಡುತ್ತಾರೆ. ಈಗ ರಾಷ್ಟ್ರಪತಿಗಳ ಅಧಿಕಾರಗಳ ಬಗ್ಗೆ ಒಂದು ಪಕ್ಷಿ ನೋಟವನ್ನು ನೋಡೋಣ.
ನೇಮಕಾತಿಯ ಅಧಿಕಾರ, ಆಡಳಿತಾತ್ಮಕ ಅಧಿಕಾರ, ಆಯೋಗಗಳ ರಚನೆಯ ಅಧಿಕಾರ, ಸೈನ್ಯದ ಮುಖ್ಯಸ್ಥರ ಅಧಿಕಾರ, ಯೂನಿಯನ್ ಟೆರಿಟರಿಗಳ ಆಡಳಿತದ ಅಧಿಕಾರ. ರಾಷ್ಟ್ರಪತಿಗಳು ದೇಶದ ನಾಮಮಾತ್ರದ ಕಾರ್ಯಾಂಗದ ಮುಖ್ಯಸ್ಥರಾಗಿದ್ದರೂ ಸಹ ಅವರ ಎಲ್ಲ ಅಧಿಕಾರಗಳು ಸಂವಿಧಾನದ ಚೌಕಟ್ಟಿನೊಳಗೆ ಅತ್ಯಂತ ಮಹತ್ವದ್ದಾಗಿವೆ. ನಮಸ್ಕಾರ ಸ್ನೇಹಿತರೆ, ಥ್ಯಾಂಕ್ ಯು.